ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿಯಾಗಿತ್ತು. ಸಾಕಷ್ಟು ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. ಆದ್ರೆ ಈಗ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಮಂತ್ರಿ ಹುದ್ದೆ ಕೈತಪ್ಪುವ ಭಯ ಶುರುವಾಗಿದ್ಯಾ ಸಚಿವರಿಗೆ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಮೌನಕ್ಕೆ ಜಾರ್ತಾ ಇದ್ರಾ ಅಥವಾ ಸೈಲೆಂಟ್ ಆಗ್ತಿದ್ದಾರಾ? ವಿಧಾನಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಇದ್ದಂತಹ ರೋಷಾವೇಶ ಈಗ ಅವರಲ್ಲಿ ಕಂಡು ಬರ್ತಾ ಇಲ್ಲ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಬಿಟ್ರ ರಾಜಣ್ಣ ಅವರು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು. ಸೆಷನಲ್ಲಿ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳಿದ್ರ? ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಮಾಡಿರೋ ಅವರು ಮಾತಾಡಿ ಅಂತ ಹೇಳಿದ್ರು. ಹೌದು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆನೆ ನಮ್ಮ ರಾಜಣ್ಣವರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರ ಅದನ್ನ ಹೋಮ್ ಮಿನಿಸ್ಟರ್ಗೂ ಗೊತ್ತಿದೆ. ದೂರು ಇವತ್ತು ದಾಖಲಿಸ್ತೀನಿ. ಇವತ್ತು ಗೃಹ ಸಚಿವರು ಕೊಡ್ತೀನಿ. ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ. ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ. ಯಾಕಾಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೆಯೋ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೆ ಸಿಎಂ ಉತ್ತರ ಇತ್ತು. ಸಿಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು. ನಾನು ಅವತ್ತೇ 4:15 ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ, ಬೋರ್ಡ್ ಮೀಟಿಂಗ್ ಕರೆದಿದ್ದೆ. ಹಾಗಾಗಿ 4:15ರಿಂದ 7:30ವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ. ನೋಡಿದೆ ಬಿಡು, ಇಲ್ಲೇ ಇದ್ದೆ. ಅದರಿಂದ ಅವತ್ತಾಗಲಿಲ್ಲ. ಅದಾದ ಮೇಲೆ ನಾನು 21ನೇ ತಾರೀಕು ಬಜೆಟ್ ಉತ್ತರ ಇದ್ದಿದ್ದು. ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು ಡಿಸಿ ಬ್ಯಾಂಕ್ ನಲ್ಲಿ ನಬಾರ್ಡ್ದು ಮತ್ತೆ ಇತರ ಮೀಟಿಂಗ್ಗಳಿತ್ತು. 4:15ಗೆ ಇಲ್ಲಿಗೆ ಬಂದೆ. ಅದರ ನಂತರ 22ನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ದಾಖಲೆಗಳ ಸಮೇತವಾಗಿ ನಾನು ದೂರು ಕೊಡ್ತೀನಿ ಅಂತ ಹೇಳ್ತಿದ್ದವರು ಇವತ್ತು ದಾಖಲೆಗಳಿಲ್ಲ, ನಾನು ದೂರನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೈಲೆಂಟ್ ಆದ್ರ ಕೆಎನ್ ರಾಜಣ್ಣ ಅವರು? ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ? ಖಂಡಿತ ನಾಗೇಂದ್ರ ಬಾಬು, ರಾಜಣ್ಣ ಅವರ ವರ್ತನೆಗಳನ್ನ ನೋಡ್ತಾ ಹೋದ್ರೆ ಈ ರೀತಿಯಾದಂತಹ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇದಾವೆ. ಯಾಕಂದ್ರೆ ಕಳೆದ ಅಧಿವೇಶನ ಅಂದ್ರೆ ವಿಧಾನಸಭೆಯಲ್ಲಿ ಅವರು ಮಾತನಾಡಿದ್ದನ್ನು ನೀವು ಕೂಡ ಗಮನಿಸಿರ್ತೀರಾ. ನನ್ನ ಹತ್ರ ಎಲ್ಲಾ ದಾಖಲೆಗಳಿದಾವೆ, 2-3 ಬಾರಿ ನನ್ನ ಮೇಲೆ ಅಟೆಂಪ್ಟ್ ಮಾಡಲಾಯಿತು, ನಾನು ಎಲ್ಲವನ್ನು ಕೂಡ ಅನುಮಾನ ಒಂದು ಆ ದಾಖಲೆಗಳನ್ನ ಸಂಗ್ರಹಿಸಿಟ್ಕೊಂಡಿದ್ದೇನೆ, ದಾಖಲೆಗಳ ಸಮೇತವೇ ಸಿಎಂ ಮತ್ತು ಗೃಹ ಸಚಿವರಿಗೆ ದೂರು ಕೊಡ್ತೇನೆ ಅನ್ನುವಂತ ಮಾತನ್ನ ಸದನದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಮತ್ತು ಆ ಮಾತನಾಡಿದ ಮಾತುಗಳೆಲ್ಲವೂ ಕೂಡ ಕಡತಕ್ಕೆ ಹೋಗಿರುತ್ತದೆ. ಆದ್ರೆ ಇವತ್ತು ಬೆಳಿಗ್ಗೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನೀವು ಗಮನಿಸಿರಬಹುದು. ನನ್ನ ಹತ್ರ ದಾಖಲೆಗಳಿಲ್ಲದೆ ನಾನು ದೂರನ್ನ ಇವತ್ತು ಗೃಹ ಸಚಿವರಿಗೆ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತು ಈಗಾಗಲೇ ಸದನ ಮುಗಿದು ಸುಮಾರು 4ರಿಂದ 5 ದಿನಗಳು ಆಗಿದ್ದಾವೆ. ಹಾಗಿದ್ದು ಯಾಕೆ ಇಷ್ಟು ವಿಳಂಬ ಅನ್ನುವಂಥದ್ದು ಒಂದು ಪ್ರಶ್ನೆ. ಹೈಕಮಾಂಡ್ ಕೂಡ ಇದರಲ್ಲಿ ಎಂಟ್ರಿ ಆಗಿರೋದು ಸಾಕಷ್ಟು ಅನುಮಾನಗಳಿಗೆ ಮೂಡ್ತಾ ಇರತಕ್ಕಂಥದ್ದು. ನೀವು ಗಮನಿಸಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಯಾವಾಗ ಭೇಟಿ ಕೊಟ್ಟರು ಈ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿಗಳನ್ನು ಕೊಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಸದನದಲ್ಲಿ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡೋಕೆ ಬಿಟ್ರಿ ಅನ್ನುವಂಥದ್ದೇ ಈಗ ಹೈಕಮಾಂಡ್ ಆಕ್ಷೇಪ ಇರತಕ್ಕಂಥದ್ದು. ಇಂತಹ ಗಂಭೀರ ವಿಚಾರ ಅಂತ ಬಂದಾಗ ಇಲ್ಲೇ ಹ್ಯಾಂಡಲ್ ಮಾಡಬೇಕಾಗಿತ್ತು, ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಈಗ ಬಿಜೆಪಿಗೆ ಆಹಾರ ಆಗಿದೆ. ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂತಹ ಎಲ್ಲಾ ಲಕ್ಷಣಗಳಿದಾವೆ. ಇದನ್ನ ಇನ್ನೇ ಬೆಳೆಸ್ತಾ ಹೋದ್ರೆ ಮತ್ತಷ್ಟು ಮುಜುಗರ ಆಗ್ತಕ್ಕಂಥ ಲಕ್ಷಣಗಳು ಕಾಂಗ್ರೆಸ್ ಪಕ್ಷಕ್ಕಿದ್ದಾವೆ. ಹೀಗಾಗಿ ಇದನ್ನ ಸಾಧ್ಯವಾದಷ್ಟು ತಡೆಯಿರಿ ಮತ್ತು ಒಂದು ದೂರನ್ನ ಕೊಡ್ಲಿ, ಅವರು ಕೊಟ್ಟಾಗ ತನಿಖೆಯನ್ನ ಮಾಡಿ ಅನ್ನುವಂಥದ್ದು. ಅದಕ್ಕಾಗಿ ಈಗ ರಾಜಣ್ಣ ಅವರು ಇಷ್ಟು ದಿನ ಕಾಯ್ದಿರ್ತಕ್ಕಂಥದ್ದು ಮತ್ತು ಇವತ್ತಿನ ಹೇಳಿಕೆಗಳು, ಹಿಂದಿನ ಹೇಳಿಕೆಗಳನ್ನೆಲ್ಲ ತಾಳೆಗಳನ್ನ ಮಾಡಿದಾಗ ಮತ್ತು ಹೈಕಮಾಂಡ್
ಹೈಕಮಾಂಡ್ ಎಂಟ್ರಿ ಆಗಿದ್ದನ್ನ ಗಮನಿಸಿದಾಗ ಸಚಿವರಾದಂತಹ ರಾಜಣ್ಣ ಅವರು ಎಲ್ಲೋ ಒಂದ್ ಕಡೆ ಮೆತ್ತಗಾಗಿದ್ದಾರೆ ಅನ್ನುವಂಥದ್ದು ಮತ್ತು ಯಾವ ರೀತಿಯಾದಂತಹ ಒತ್ತಡವನ್ನ ಏರಿದೆ ಅನ್ನುವಂಥದ್ದನ್ನ ಹೇರಿದ್ದಾರೆ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕಾಗುತ್ತೆ. ಇದನ್ನ ಕೇವಲ ಒಂದಷ್ಟು ಜನ ನಾಯಕರನ್ನ ಹೆದರ್ಸೋಕ್ಕೋಸ್ಕರ ಈ ತರದ ಪ್ರಸ್ತಾಪವನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದಾವೆ. ಯಾಕಂದ್ರೆ ದಾಖಲೆಗಳು ಅವ್ರ ಹತ್ರ ಇದ್ದಾಗ ಅದನ್ನ ಕೊಟ್ಟು ತನಿಖೆ ಆಗಿ ನ್ಯಾಯವನ್ನ ಪಡಿಬೇಕಾದಂತ ಹಕ್ಕು ಅವ್ರಿಗಿದೆ. ಅದನ್ನ ಹೊರತುಪಡಿಸಿ ಕೇವಲ ಕಾಟಾಚಾರಕ್ಕೆ ಈ ತರದ ಹೇಳಿಕೆಯನ್ನ ನೀಡಿ ಈಗ ನಾನು ಯಾವುದೇ ದಾಖಲೆಗಳಿಲ್ಲದೆ ದೂರನ್ನ ಕೊಡ್ತೇನೆ ಅನ್ನುವಂತ ಮಾತುಗಳನ್ನ ಏನ್ ಹೇಳ್ತಾ ಇದ್ರೆ ಇದೊಂದಿಷ್ಟು ಅನುಮಾನಗಳಿಗೆ ಹುಟ್ಟು ಹಾಕುವಂತ ಕೆಲಸಗಳು ಆಗ್ತಾ ಇದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿಯಾಗಿತ್ತು. ಸಾಕಷ್ಟು ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. ಆದ್ರೆ ಈಗ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಮಂತ್ರಿ ಹುದ್ದೆ ಕೈತಪ್ಪುವ ಭಯ ಶುರುವಾಗಿದ್ಯಾ ಸಚಿವರಿಗೆ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಮೌನಕ್ಕೆ ಜಾರ್ತಾ ಇದ್ರಾ ಅಥವಾ ಸೈಲೆಂಟ್ ಆಗ್ತಿದ್ದಾರಾ? ವಿಧಾನಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಇದ್ದಂತಹ ರೋಷಾವೇಶ ಈಗ ಅವರಲ್ಲಿ ಕಂಡು ಬರ್ತಾ ಇಲ್ಲ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಬಿಟ್ರ ರಾಜಣ್ಣ ಅವರು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು. ಸೆಷನ್ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳಿದ್ರ? ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಮಾಡಿರೋ ಅವರು ಮಾತಾಡಿ ಅಂತ ಹೇಳಿದ್ರು. ಹೌದು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆನೆ ನಮ್ಮ ರಾಜಣ್ಣವರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರ ಅದನ್ನ ಹೋಮ್ ಮಿನಿಸ್ಟರ್ಗೂ ಗೊತ್ತಿದೆ. ದೂರು ಇವತ್ತು ದಾಖಲಿಸ್ತೀನಿ. ಇವತ್ತು ಗೃಹ ಸಚಿವರು ಕೊಡ್ತೀನಿ. ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ. ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ. ಯಾಕಾಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೆಯೋ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೆ ಸಿಎಂ ಉತ್ತರ ಇತ್ತು. ಸಿಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು. ನಾನು ಅವತ್ತೇ 4:15 ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ, ಬೋರ್ಡ್ ಮೀಟಿಂಗ್ ಕರೆದಿದ್ದೆ. ಹಾಗಾಗಿ 4:15ರಿಂದ 7:30ವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ. ನೋಡಿದೆ ಬಿಡು, ಇಲ್ಲೇ ಇದ್ದೆ. ಅದರಿಂದ ಅವತ್ತಾಗಲಿಲ್ಲ. ಅದಾದ ಮೇಲೆ ನಾನು 21ನೇ ತಾರೀಕು ಬಜೆಟ್ ಉತ್ತರ ಇದ್ದಿದ್ದು. ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು ಡಿಸಿ ಬ್ಯಾಂಕ್ ನಲ್ಲಿ ನಬಾರ್ಡ್ದು ಮತ್ತೆ ಇತರ ಮೀಟಿಂಗ್ಗಳಿತ್ತು. 4:15ಗೆ ಇಲ್ಲಿಗೆ ಬಂದೆ. ಅದರ ನಂತರ 22ನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ದಾಖಲೆಗಳ ಸಮೇತವಾಗಿ ನಾನು ದೂರು ಕೊಡ್ತೀನಿ ಅಂತ ಹೇಳ್ತಿದ್ದವರು ಇವತ್ತು ದಾಖಲೆಗಳಿಲ್ಲ, ನಾನು ದೂರನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೈಲೆಂಟ್ ಆದ್ರ ಕೆಎನ್ ರಾಜಣ್ಣ ಅವರು? ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ? ಖಂಡಿತ ನಾಗೇಂದ್ರ ಬಾಬು, ರಾಜಣ್ಣ ಅವರ ವರ್ತನೆಗಳನ್ನ ನೋಡ್ತಾ ಹೋದ್ರೆ ಈ ರೀತಿಯಾದಂತಹ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇದಾವೆ. ಯಾಕಂದ್ರೆ ಕಳೆದ ಅಧಿವೇಶನ ಅಂದ್ರೆ ವಿಧಾನಸಭೆಯಲ್ಲಿ ಅವರು ಮಾತನಾಡಿದ್ದನ್ನು ನೀವು ಕೂಡ ಗಮನಿಸಿರ್ತೀರಾ. ನನ್ನ ಹತ್ರ ಎಲ್ಲಾ ದಾಖಲೆಗಳಿದಾವೆ, 2-3 ಬಾರಿ ನನ್ನ ಮೇಲೆ ಅಟೆಂಪ್ಟ್ ಮಾಡಲಾಯಿತು, ನಾನು ಎಲ್ಲವನ್ನು ಕೂಡ ಅನುಮಾನ ಒಂದು ಆ ದಾಖಲೆಗಳನ್ನ ಸಂಗ್ರಹಿಸಿಟ್ಕೊಂಡಿದ್ದೇನೆ, ದಾಖಲೆಗಳ ಸಮೇತವೇ ಸಿಎಂ ಮತ್ತು ಗೃಹ ಸಚಿವರಿಗೆ ದೂರು ಕೊಡ್ತೇನೆ ಅನ್ನುವಂತ ಮಾತನ್ನ ಸದನದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಮತ್ತು ಆ ಮಾತನಾಡಿದ ಮಾತುಗಳೆಲ್ಲವೂ ಕೂಡ ಕಡತಕ್ಕೆ ಹೋಗಿರುತ್ತದೆ. ಆದ್ರೆ ಇವತ್ತು ಬೆಳಿಗ್ಗೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನೀವು ಗಮನಿಸಿರಬಹುದು. ನನ್ನ ಹತ್ರ ದಾಖಲೆಗಳಿಲ್ಲದೆ ನಾನು ದೂರನ್ನ ಇವತ್ತು ಗೃಹ ಸಚಿವರಿಗೆ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತು ಈಗಾಗಲೇ ಸದನ ಮುಗಿದು ಸುಮಾರು 4ರಿಂದ 5 ದಿನಗಳು ಆಗಿದ್ದಾವೆ. ಹಾಗಿದ್ದು ಯಾಕೆ ಇಷ್ಟು ವಿಳಂಬ ಅನ್ನುವಂಥದ್ದು ಒಂದು ಪ್ರಶ್ನೆ. ಹೈಕಮಾಂಡ್ ಕೂಡ ಇದರಲ್ಲಿ ಎಂಟ್ರಿ ಆಗಿರೋದು ಸಾಕಷ್ಟು ಅನುಮಾನಗಳಿಗೆ ಮೂಡ್ತಾ ಇರತಕ್ಕಂಥದ್ದು. ನೀವು ಗಮನಿಸಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಯಾವಾಗ ಭೇಟಿ ಕೊಟ್ಟರು ಈ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿಗಳನ್ನ ಕೊಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಸದನದಲ್ಲಿ ವಿಷಯವನ್ನ ಯಾಕೆ ಪ್ರಸ್ತಾಪ ಮಾಡೋಕೆ ಬಿಟ್ರಿ ಅನ್ನುವಂಥದ್ದೇ ಈಗ
ಹೈಕಮಾಂಡ್ ಆಕ್ಷೇಪ ಇರತಕ್ಕಂಥದ್ದು. ಇಂತಹ ಗಂಭೀರ ವಿಚಾರ ಅಂತ ಬಂದಾಗ ಇಲ್ಲೇ ಹ್ಯಾಂಡಲ್ ಮಾಡಬೇಕಾಗಿತ್ತು, ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು. ಈಗ ಬಿಜೆಪಿಗೆ ಆಹಾರ ಆಗಿದೆ. ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂತಹ ಎಲ್ಲಾ ಲಕ್ಷಣಗಳಿದಾವೆ. ಇದನ್ನ ಇನ್ನೇ ಬೆಳೆಸ್ತಾ ಹೋದ್ರೆ ಮತ್ತಷ್ಟು ಮುಜುಗರ ಆಗ್ತಕ್ಕಂಥ ಲಕ್ಷಣಗಳು ಕಾಂಗ್ರೆಸ್ ಪಕ್ಷಕ್ಕಿದ್ದಾವೆ. ಹೀಗಾಗಿ ಇದನ್ನ ಸಾಧ್ಯವಾದಷ್ಟು ತಡೀರಿ ಮತ್ತು ಒಂದು ದೂರನ್ನ ಕೊಡ್ಲಿ, ಅವರು ಕೊಟ್ಟಾಗ ತನಿಖೆಯನ್ನ ಮಾಡಿ ಅನ್ನುವಂಥದ್ದು. ಅದಕ್ಕಾಗಿ ಈಗ ರಾಜಣ್ಣ ಅವರು ಇಷ್ಟು ದಿನ ಕಾಯ್ದಿರ್ತಕ್ಕಂಥದ್ದು ಮತ್ತು ಇವತ್ತಿನ ಹೇಳಿಕೆಗಳು, ಹಿಂದಿನ ಹೇಳಿಕೆಗಳನ್ನೆಲ್ಲ ತಾಳೆಗಳನ್ನ ಮಾಡಿದಾಗ ಮತ್ತು ಹೈಕಮಾಂಡ್ ಎಂಟ್ರಿ ಆಗಿದ್ದನ್ನ ಗಮನಿಸಿದಾಗ ಸಚಿವರಾದಂತಹ ರಾಜಣ್ಣ ಅವರು ಎಲ್ಲೋ ಒಂದ್ ಕಡೆ ಮೆತ್ತಗಾಗಿದ್ದಾರೆ ಅನ್ನುವಂಥದ್ದು ಮತ್ತು ಯಾವ ರೀತಿಯಾದಂತಹ ಒತ್ತಡವನ್ನ ಹೇರಿದೆ ಅನ್ನುವಂಥದ್ದನ್ನ ಹೇರಿದ್ದಾರೆ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕಾಗುತ್ತೆ. ಇದನ್ನ ಕೇವಲ ಒಂದಷ್ಟು ಜನ ನಾಯಕರನ್ನ ಹೆದರ್ಸೋಕ್ಕೋಸ್ಕರ ಈ ತರದ ಪ್ರಸ್ತಾಪವನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದಾವೆ. ಯಾಕಂದ್ರೆ ದಾಖಲೆಗಳು ಅವ್ರ ಹತ್ರ ಇದ್ದಾಗ ಅದನ್ನ ಕೊಟ್ಟು ತನಿಖೆ ಆಗಿ ನ್ಯಾಯವನ್ನ ಪಡಿಬೇಕಾದಂತ ಹಕ್ಕು ಅವ್ರಿಗಿದೆ. ಅದನ್ನ ಹೊರತುಪಡಿಸಿ ಕೇವಲ ಕಾಟಾಚಾರಕ್ಕೆ ಈ ತರದ ಹೇಳಿಕೆಯನ್ನ ನೀಡಿ ಈಗ ನಾನು ಯಾವುದೇ ದಾಖಲೆಗಳಿಲ್ಲದೆ ದೂರನ್ನ ಕೊಡ್ತೇನೆ ಅನ್ನುವಂತ ಮಾತುಗಳನ್ನ ಏನ್ ಹೇಳ್ತಾ ಇದ್ರೆ ಇದೊಂದಿಷ್ಟು ಅನುಮಾನಗಳಿಗೆ ಹುಟ್ಟು ಹಾಕುವಂತ ಕೆಲಸಗಳು ಆಗ್ತಾ ಇದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.